ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದ್ದೀರಾ, ಆದರೆ ಇನ್ನೂ ಏನೋ ಕೊರತೆ ಅನಿಸುತ್ತಿದೆಯಾ? ಹಣ ಇದೆ, ಸಂಬಂಧ ಇದೆ, ಜೀವನ ಮುಂದುವರಿಯುತ್ತಿದೆ. ಆದರೆ ಒಳಗೊಂದು ಮೌನ ಪ್ರಶ್ನೆ ಇರ್ತದೆ, ಇಷ್ಟೇನಾ? ಬುದ್ಧರು ಹೇಳಿದರು, 1000 ಜನರಲ್ಲಿ ಕೇವಲ ಒಬ್ಬನೇ ನಿಜವಾಗಿ ಎಚ್ಚರಗೊಳ್ಳುತ್ತಾನೆ. ಉಳಿದವರು ಬದುಕಲ್ಲ. ಅವರು ಕೇವಲ ತಮ್ಮ ಮನಸ್ಸಿನ ಕಥೆಗಳನ್ನು ಪ್ರತಿದಿನ ಪುನರಾವರ್ತನೆ ಮಾಡ್ತಾ ಇರ್ತಾರೆ. ಈ ವಿಡಿಯೋ ನಿಮಗೆ ಎನ್ಲೈಟನ್ಮೆಂಟ್ ಕೊಡೋದಿಲ್ಲ, ಆದರೆ ನೀವು ಯಾಕೆ ಅದನ್ನು ತಲುಪ್ತಿಲ್ಲ ಅನ್ನೋದನ್ನ ತೋರಿಸಬಹುದು. ಬಹುಶಃ ನೀವು ಎನ್ಲೈಟನ್ಮೆಂಟ್ ಬಗ್ಗೆ ತಿಳಿಯಬೇಕು ಅನ್ನಿಸಿ ಇಲ್ಲಿ ಬಂದಿದ್ದೀರಾ, ಅಥವಾ ಜೀವನದಲ್ಲಿ ಇರುವ ನೋವು ಸ್ವಲ್ಪ ಕಡಿಮೆ ಆಗಬೇಕು ಎಂದು ಭಾವಿಸಿಕೊಂಡಿರಬಹುದು, ಅಥವಾ ಏನೋ ಒಂದು ಕೊರತೆ ಇದೆ ಅನ್ನೋ ಭಾವನೆ ನಿಮ್ಮನ್ನು ಇಲ್ಲಿಗೆ ಕರೆತಂದಿರಬಹುದು. ಆದರೆ ಇಲ್ಲಿ ಒಂದು ಕಠಿಣ ಸತ್ಯ ಇದೆ. ಎನ್ಲೈಟನ್ಮೆಂಟ್ ಹುಡುಕ್ತಿರೋವನನು ಎನ್ಲೈಟನ್ಮೆಂಟ್ ಬಯಸೋದಿಲ್ಲ. ಅದು ದೂರದಲ್ಲಿದೆ ಅಂತ ಅಲ್ಲ, ಅದು ಸಿಗೋದಿಲ್ಲ ಅಂತ ಅಲ್ಲ, ಆದರೆ ಅದನ್ನು ಹುಡುಕ್ತಿರುವ ನಾನು ಇದ್ದಾಗ ಅದು ಸಾಧ್ಯವಾಗುವುದಿಲ್ಲ. ವಿಜ್ಞಾನಿಗಳು ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ಅದು ನಿಮ್ಮ ತಲೆ ಒಳಗೆ ಯಾವಾಗಲೂ ಮಾತನಾಡುತ್ತಿರೋ ಧ್ವನಿ. ನಾನು ಯಾರು, ನನ್ನ ಸಮಸ್ಯೆ, ನನ್ನ ಭವಿಷ್ಯ, ನನಗೆ ಏನು ಬೇಕು. ನೀವು ಧ್ಯಾನಕ್ಕೆ ಕುಳಿತರೂ, ಮನಸ್ಸು ಶಾಂತವಾಗಲಿ ಅಂತ ಪ್ರಯತ್ನಿಸಿದರೂ ಈ ಧ್ವನಿ ಮೌನವಾಗಿ ಮುಂದುವರಿತಲೇ ಇರುತ್ತದೆ. ಬುದ್ಧರಿಗೆ ಬ್ರೈನ್ ಸ್ಕ್ಯಾನ್ ಬೇಕಾಗಿರಲಿಲ್ಲ. ಅವರು ಇದನ್ನು 1000 ವರ್ಷಗಳ ಹಿಂದೆಯೇ ನೋಡಿದರು. ಅವರು ಹೇಳಿದ್ದು ತುಂಬ ಸರಳ, ಗಂಟು ತಾನಾಗಿ ತಾನೇ ತೆರೆದುಕೊಳ್ಳೋದಿಲ್ಲ. ಬುದ್ಧರು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಕುರುಡು ಆಮೆ ಇದೆ ಅಂತ ಕಲ್ಪನೆ ಮಾಡಿ. ಅದು ದೊಡ್ಡ ಸಮುದ್ರದ ಆಳದಲ್ಲಿ ಬದುಕುತ್ತದೆ. 100 ವರ್ಷಕ್ಕೊಮ್ಮೆ ಮಾತ್ರ ಮೇಲಕ್ಕೆ ಬಂದು ಉಸಿರಾಡ್ತದೆ. ಅದೇ ಸಮುದ್ರದ ಮೇಲೆ ಒಂದು ಮರದ ಉಂಗುರ ತೇಲುತ್ತಿರುತ್ತದೆ. ಆ ಆಮೆಯ ತಲೆ ನಿಖರವಾಗಿ ಆ ಉಂಗುರದೊಳಗೆ ಬರೋ ಸಾಧ್ಯತೆ ಎಷ್ಟು? ಬಹಳ ಕಡಿಮೆ. ಬುದ್ಧರು ಹೇಳಿದ್ದು, ಮಾನವನಾಗಿ ಹುಟ್ಟುವುದೇ ಅಷ್ಟು ಅಪರೂಪ, ಅದರಲ್ಲೂ ಮುಕ್ತಿ ಮಾರ್ಗವನ್ನು ಕಂಡುಕೊಳ್ಳುವುದು ಇನ್ನೂ ಅಪರೂಪ. ಆದರೆ ಎನ್ಲೈಟನ್ಮೆಂಟ್ ಅಪರೂಪವಾಗಿದೆ ಅನ್ನೋದಕ್ಕೆ ಕಾರಣ ಅದು ದೂರದಲ್ಲಿದೆ ಅನ್ನೋದಲ್ಲ, ನಾವು ಅದನ್ನು ತಪ್ಪಾದ ದಾರಿಯಲ್ಲಿ ಹುಡುಕ್ತಾ ಓಡುತ್ತಿರುವುದೇ ಕಾರಣ. ನಿಜ ಹೇಳಬೇಕೆಂದ್ರೆ, ನೀವು ಹುಡುಕ್ತಿರುವುದು ಈಗಾಗಲೇ ನಿಮ್ಮೊಳಗೆ ಇದೆ. ಅದು ಯಾವಾಗಲೂ ನಿಮ್ಮೊಳಗೆ ಇದೆ, ಆದರೆ ನಿಮಗೆ ಅದು ಅರಿವಾಗಿಲ್ಲ. ನಿಮ್ಮ ದಿನನಿತ್ಯದ ಅಭ್ಯಾಸಗಳು ಅದನ್ನು ಕಾಣದಂತೆ ಮಾಡಿವೆ. ಹಾಗಾಗಿ ಜನ ಧ್ಯಾನ ಮಾಡ್ತಾರೆ, ಪುಸ್ತಕ ಓದುತ್ತಾರೆ, ಗುರುಗಳ ಹಿಂದೆ ಓಡುತ್ತಾರೆ, ಆಸೆಯನ್ನು ಬಿಡಬೇಕು, ಈಗೋ ಬಿಡಬೇಕು ಅಂತ ಪ್ರಯತ್ನಿಸ್ತಾರೆ. ಆದರೆ ಅಲ್ಲಿ ಒಂದು ಸೂಕ್ಷ್ಮವಾದ ಆಟ ನಡೀತದೆ. ಮೊದಲು ಹಣ ಬೇಕು ಅಂತ ಇದ್ದ ಧ್ವನಿ ಈಗ ಶಾಂತಿ ಬೇಕು ಅಂತ ಹೇಳ್ತದೆ. ಮೊದಲು ಪ್ರೀತಿ ಬೇಕು ಅಂತ ಇದ್ದ ಧ್ವನಿ ಈಗ ಎನ್ಲೈಟನ್ಮೆಂಟ್ ಬೇಕು ಅಂತ ಹೇಳ್ತದೆ. ವಸ್ತು ಬದಲಾಗ್ತದೆ, ಆದರೆ ಮನಸ್ಸಿನ ಹಸಿವು ಬದಲಾಗುವುದಿಲ್ಲ. ಸೈಕಾಲಜಿ ಇದನ್ನ ಹಿಡಾನಿಕ್ ಟ್ರೆಡ್ಮಿಲ್ ಅಂತ ಕರೀತದೆ. ಸುಖ ಸಿಗೋದಕ್ಕಿಂತ ಮುಂಚೆಯೇ ಡೋಪಮೀನ್ ಹೆಚ್ಚಾಗ್ತದೆ. ಅಂದರೆ ಮನಸ್ಸಿಗೆ ಸುಖಕ್ಕಿಂತ ಬೇಕು. ಧ್ಯಾನದಲ್ಲಿ ಕ್ಷಣ ಮಾತ್ರದ ಶಾಂತಿ ಬಂದರೂ ಅದನ್ನು ಗಮನಿಸಿದ ಕ್ಷಣವೇ ಮನಸ್ಸು ಇನ್ನಷ್ಟು ಬೇಕು ಅಂತ ಕೇಳ್ತದೆ. ಹೀಗೆ ಶಾಂತಿಯೇ ಮತ್ತೊಂದು ಆಸೆ ಆಗ್ತದೆ. ಬುದ್ಧರು ಇದನ್ನೇ ಹೇಳಿದರು, ಆಸೆ ಹುಟ್ಟಿದ ಕ್ಷಣದಿಂದಲೇ ನೋವು ಪ್ರಾರಂಭವಾಗ್ತದೆ. ಒಂದು ದಿನ ನೀವು ಅಂದುಕೊಳ್ಬಹುದು, ನಾನು ಹಣ, ಹೆಸರು, ಮೆಚ್ಚುಗೆ ಎಲ್ಲವನ್ನೂ ಬಿಟ್ಟಿದ್ದೇನೆ, ಈಗ ನಾನು ಫ್ರೀ. ಆದರೆ ನಿಧಾನವಾಗಿ ನೋಡಿ, ಇನ್ನೂ ಯಾರೋ ಫ್ರೀ ಆಗಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ. ಇದನ್ನೇ ಸ್ಪಿರಿಚುವಲ್ ಬೈಪಾಸಿಂಗ್ ಅಂತ ಕರೀತಾರೆ. ಈಗೋ ಸನ್ಯಾಸಿಯ ಬಟ್ಟೆ ಹಾಕಿಕೊಂಡು ನನಗೆ ಈಗೋ ಇಲ್ಲ ಅಂತ ಹೇಳ್ತದೆ. ಬುದ್ಧರು ಎಚ್ಚರಿಸಿದರು, ಧರ್ಮವನ್ನ ದೋಣಿಯಂತೆ ಬಳಸಬೇಕು, ನದಿಯಾಚೆಗೆ ಹೋಗಲು, ತಲೆಯ ಮೇಲೆ ಹೊತ್ತುಕೊಳ್ಳಲು ಅಲ್ಲ. ನಾನು ಜಾಗೃತನಾದೆ ಅಂತ ಹೇಳಿದ ಕ್ಷಣವೇ ನೀವು ಹಿಡಿಯಲು ಯತ್ನಿಸುತ್ತಿರುವುದು ಅಸಾಧ್ಯವಾಗುತ್ತದೆ. ಜಾಗೃತಿಗೆ ಯಾರೂ ಮಾಲೀಕನಲ್ಲ. ಬಹುಶಃ ನೀವು ಮೌನ ಶಿಬಿರದಲ್ಲಿ ಇದನ್ನು ಅನುಭವಿಸಿರಬಹುದು. 10 ದಿನ ಎಲ್ಲವೂ ಸ್ಪಷ್ಟವಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ಆಮೇಲೆ ಮನೆಗೆ ಬಂದಾಗ ಎಲ್ಲವೂ ಹಿಂದಿನಂತೆ ಆಗುತ್ತದೆ. ಇದನ್ನೇ ಇಂಟಿಗ್ರೇಷನ್ ಗ್ಯಾಪ್ ಅಂತ ಕರೀತಾರೆ. ಅನುಭವ ಬೇಗ ಬರುತ್ತದೆ,
ಬದಲಾವಣೆ ನಿಧಾನ. ಕೊನೆಗೆ ಒಂದು ಅತ್ಯಂತ ಸೂಕ್ಷ್ಮ ಹಂತ ಬರುತ್ತದೆ. ಎಲ್ಲವೂ ಶಾಂತವಾಗಿದೆ ಎಂದು ತೋರುತ್ತದೆ, ಆದರೆ ನಿಮ್ಮೊಳಗಿನ ನಾನು ಎಂಬ ಧ್ವನಿ ಇನ್ನೂ ಮೌನವಾಗಿ ಎಲ್ಲವನ್ನು ನೋಡುತ್ತಿದ್ದು ಅದು ವೀಕ್ಷಕನಂತೆ ಕಾರ್ಯನಿರ್ವಹಿಸುತ್ತದೆ. ಆ ನಾನು ಇರುವವರೆಗೂ ವಿಭಿನ್ನತೆ ಇರುತ್ತದೆ. ಬುದ್ಧರು ಸ್ಪಷ್ಟವಾಗಿ ಹೇಳಿದರು, ಸೆಲ್ಫ್ ಅಲ್ಲದದ್ದನ್ನು ಸೆಲ್ಫ್ ಅಂತ ಹಿಡಿಯಬೇಡಿ, ಜಾಗೃತಿಯನ್ನು ಹಿಡಿಯಬೇಡಿ. ನಿಜವಾದ ಮುಕ್ತಿ ಅಂದ್ರೆ ಯಾರೂ ಅದನ್ನು ಹಿಡಿಯಲು ಸಾಧ್ಯವಿಲ್ಲ. ಅದು ಯಾರಿಗೂ ಗೆಲ್ಲಲು ಸಾಧ್ಯವಿಲ್ಲದ ಸ್ಥಿತಿ. ಯಾವುದೇ ಗುರಿ ಅಥವಾ ಪ್ರಯಾಣವಿಲ್ಲ, ಅದು ಕೇವಲ ಶಾಂತಿಯ ಸ್ಥಿತಿ. ಹಾಗಾದ್ರೆ ಯಾಕೆ ಇಷ್ಟು ಕಡಿಮೆ ಜನ ಜಾಗೃತರಾಗುತ್ತಾರೆ? ಏಕೆಂದ್ರೆ ಜಾಗೃತಿಯು ಕೇಳುವುದು ಒಂದೇ ವಿಷಯ, ಹುಡುಕುತ್ತಿರುವ ನಾನು ಸಂಪೂರ್ಣವಾಗಿ ಅಳಿಯಬೇಕು. ಆದರೆ ಈಗೋ ಅದನ್ನು ಬಿಡೋದಿಲ್ಲ. ಈಗ ಒಂದು ಸಣ್ಣ ಶಕ್ತಿಯುತ ಕೆಲಸ ಮಾಡಿ. ನಿಮ್ಮೊಳಗಿನ ಜಾಗೃತಿ ಧ್ವನಿಯನ್ನು ಗಮನಿಸಿ, ಅದನ್ನು ಸ್ವಾಗತಿಸಿ. ಒತ್ತಡವಿಲ್ಲದೆ, ನಿರೀಕ್ಷೆಯಿಲ್ಲದೆ, ಕೇವಲ ನೋಡುವಂತೆ ಮಾಡಿ. ಹಿಂದೆ ಓಡಬೇಡಿ, ನೋಡಿ ಅಷ್ಟೇ. ಆ ಗಮನದಲ್ಲೇ ಏನೋ ಮೌನವಾಗಿ ತೆರೆದುಕೊಳ್ಳುತ್ತದೆ. ಬುದ್ಧರು ಕೊನೆಗೆ ಹೇಳಿದ್ದು, ಎಲ್ಲವೂ ತಾತ್ಕಾಲಿಕ, ಎಚ್ಚರದಿಂದ ಬದುಕಿ. ಮುಕ್ತಿ ಅಂದ್ರೆ ಗುರಿ ತಲುಪುವುದು ಅಲ್ಲ, ಅದು ಓಡಾಟವನ್ನು ನಿಲ್ಲಿಸುವುದು.